ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ದಮ್ ಕಟ್ಟರೋ ವಾಂಗಿಬಾತ್ ಮಾಡ್ತಾ ಇರೋದು. ಫ್ರೆಂಡ್ಸ್, ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ವಾಂಗಿಬಾತು ದಮ್ ಕಟ್ಟು ಮಾಡ್ಬೋದು ಅಥವಾ ಗೊಜ್ಜು ಮಾಡಿ ಸಹನೂ ಮಾಡ್ಬೋದು. ನಾನಿವತ್ತು ಹೊಸದಾಗಿ ಯಾರೂ ಮಾಡಿರಲ್ಲ ಅಂದ್ಕೊಳ್ತೀನಿ. ಸಾಮಾನ್ಯ ದಮ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. 2 ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಸಹ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ವಾಂಗಿಬಾತ್ ಗೊಜ್ಜಿಗೆ ಹೇಗೆ ಹಚ್ತೀರೋ ಉದ್ದುದ್ದಕ್ಕೆ ಹಾಗೆ ಹಚ್ಕೊಳ್ಳಿ. ನಾನು ಅದೇ ರೀತಿ ಹಚ್ಕೊಂಡಿದ್ದೀನಿ. ಇದಕ್ಕೆ ಕಪ್ಪು ಬದನೆಕಾಯಿ ಚೆನ್ನಾಗಿರಲ್ಲ, ಬಿಳಿ ಬದನೆಕಾಯಿ ಚೆನ್ನಾಗಿರುತ್ತೆ. ಇಲ್ಲೊಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ ಸೊಪ್ಪು ಸಹ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಅಂತ ಹೇಳಿಬಿಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಇನ್ನೊಂದ್ಸಲ. ಹಚ್ಚಿಟ್ಟಿರುವಂಥ ಪುದೀನ ಸೊಪ್ಪು, ಈರುಳ್ಳಿ, ಬದನೆಕಾಯಿ, ದಪ್ಪ ಮೆಣಸಿನ್ಕಾಯಿ, ಹಾಗೆ ಟೊಮೊಟೊ ಹಚ್ಚಿಟ್ಕೊಂಡಿದ್ವಲ್ಲ ಅದು. ಇನ್ನೇನು ಜಾಸ್ತಿ ಮಸಾಲೆ ಐಟಮ್ ಬೇಕಾಗಿರಲ್ಲ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮನೆಯಲ್ಲೇ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿಟ್ಕೊಂಡಿರೋಂತಹ ವಾಂಗಿಬಾತ್ ಪೌಡ್ರು, ಅದನ್ನು ಒಂದು ಸಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಕಸೂರಿ ಮೇಥಿ, ಕರಿಬೇವು, ಒಣಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಹರಳುಪ್ಪು, ಸ್ವಲ್ಪ ಎಣ್ಣೆ. ಫ್ರೆಂಡ್ಸ್, ನಾನಿಲ್ಲಿ 1.5 ಪಾವಾಗಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ನೀರಿನ ಅಳತೆನೂ ಆಗಲೇ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ವಾಂಗಿಬಾತಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ವಾಂಗಿಬಾತ್ ಸಾಮಾನ್ಯ ಯಾರು ಈ ಥರ ಮಾಡಿರಲ್ಲ ಅಂದ್ಕೊಳ್ತೀನಿ. ಸ್ವಲ್ಪ ಕಸೂರಿ ಮೆಥಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು. ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ವಾಂಗಿಬಾತು ಹೇಗೆ ಗೊಜ್ಜು ಕಲಿಸ್ಕೊಂಡು ತಿಂತೀರೋ ಅದೇ ಟೇಸ್ಟೇ ಬರುತ್ತೆ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು ಸ್ಕಿಪ್ ಮಾಡಿಬಿಟ್ಟಿದ್ದೆ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬದನೆಕಾಯಿ ಹಚ್ಚಿಟ್ಕೊಂಡಿದ್ವಲ್ಲ, ಆ ಬದನೆಕಾಯಿ ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ವಾಂಗಿಬಾತ್ ಪೌಡ್ರ್ ಮಾಡೋದ್ರ ರೆಸಿಪಿ ಹೇಗೆ ಅಂತ ಹಾಕಿಲ್ಲ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆ ಬದನೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿದು ಫ್ಲೇವರು ಎಣ್ಣೆಲಿ ಬಿಟ್ಕೋಬೇಕು. ಆ ಥರ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟಾಗಿ ಬರುತ್ತೆ. ದಪ್ಪ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಫ್ಲೇವರ್ ತುಂಬ ಟೇಸ್ಟಿಯಾಗಿರುತ್ತೆ. ಹರಳುಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗಲೇ. ಚೂರು ಎಲ್ಲ ಟೇಸ್ಟಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ. ಉಪ್ಪು ಮುಂಚೆನೇ ಹಾಕ್ಕೊಂಡ್ರೆ ಬೇಗ ಬಿಟ್ಕೊಳ್ಳುತ್ತೆ ಅಷ್ಟೇ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ತೊಗೊಂಡಿದ್ನಲ್ಲ, ಅದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಈಗ ಸಿಮ್ಮಲ್ಲೇ ಇಟ್ಕೊಳ್ಳಿ, ಜೋರು ಕೊಟ್ಕೊಳ್ಳೋಕೆ ಹೋಗಬೇಡಿ. ಸಿಮ್ಮಲ್ಲಿದ್ದಷ್ಟು ಚೆನ್ನಾಗಿ ಬೇಯುತ್ತೆ. ನೀವು ಜೋರು ಉರಿ ಕೊಟ್ಟರೆ ಸೀದೋಗುತ್ತೆ. ನೋಡಿ, ಇದು ಮನೇಲಿ ಮಾಡಿರುವಂತಹ ವಾಂಗಿಬಾತ್ ಪೌಡರ್. ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಅಲ್ಲಿ ಒಗ್ಗರಣೆ ಹಾಕ್ತಾನೆ ಅದು ವಾಂಗಿಬಾತ್ ಫ್ಲೇವರ್ ಬಂದ್ಬಿಡುತ್ತೆ. ಈಗ ಟೊಮೊಟೊ ತೊಗೊಂಡಿದ್ನಲ್ಲ, ಆ ಟೊಮೊಟೊ ಹಾಕ್ತಾಯಿದ್ದೀನಿ. ನೀವು ಯಾವಾಗಲೂ ಅಷ್ಟೇ ಪೌಡ್ರ್ ಹಾಕಿದ್ಮೇಲೆ ಟೊಮೊಟೊ ಹಾಕಿ. ಟೊಮೊಟೊ ಹಾಕಿದ್ಮೇಲೆ ಪೌಡ್ರ್ ಹಾಕೋಕ್ಕೆ ಹೋಗಬೇಡಿ, ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಟೊಮೊಟೊನೂ ಚೆನ್ನಾಗಿ ಬೇಯುತ್ತೆ, ತಳನೂ ಹತ್ತಲ್ಲ. ಈಗ ನಾನು 1.5 ಪಾವಷ್ಟು ಅಕ್ಕಿ ತೊಗೊಂಡಿದ್ದಲ್ಲ, 3 ಪಾವಷ್ಟು ನೀರು ತೊಗೊಂಡಿದ್ದೀನಿ. 1ಕ್ಕೆ 2ರಷ್ಟು ನೀರು ಹಾಕಬೇಕಾಗುತ್ತೆ. ಇದು ಕುದಿಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ನೋಡಿ, ಈಗ ಕುದೀತಾ ಇದೆ. ನಾನಿಲ್ಲಿ 1.5 ಪಾವಷ್ಟು ಅಕ್ಕಿ ತೊಗೊಂಡಿದ್ನಲ್ಲ, ಅಕ್ಕಿ ಹಾಕ್ತಾಯಿದ್ದೀನಿ. ಈಗ ನಾನು ಹೇಳಿದ್ದೀನಿ ಫ್ರೆಂಡ್ಸ್, ಯಾವುದೇ ಪಲಾವ್ ಆಗಲಿ ಏನೇ ಆಗಲಿ ಈ ಥರ ಕುಕ್ಕರಲ್ಲಿ ಇಟ್ಟು ಕೂಗಿಸಿದಾಗ, ನೀವು ಈ ಥರ ಕುದಿಯೋಕ್ಕೆ ಬಂದಾಗ ತಿರುಗಿಸ್ಬಿಟ್ಟು ಆಮೇಲೆ ಲಿಡ್ ಹಾಕಿ, ಕುಕ್ಕರ್ ಮುಚ್ಚಳ ಹಾಕಿ. ಇಲ್ಲ ಅಂತಂದರೆ ಬುಡ ಹತ್ಬಿಡುತ್ತೆ, ತಳ ಹತ್ಬಿಡುತ್ತೆ ಬಾತು. ಕುದೀತಾ ಇರಬೇಕು. ಈಗ ಅಕ್ಕಿನೂ ಹಾಕಿದ್ಮೇಲೆ 1-2 ಸಲ ತಿರುಗಿಸ್ಬೇಕು, ಆಮೇಲೆ ಮುಚ್ಚಬೇಕು ಕುಕ್ಕರ್ ಮುಚ್ಚಳನ, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ನೋಡಿ, ಈ ಥರ ಕುದಿಬೇಕು, ಆಮೇಲೆ ಕುಕ್ಕರ್ ಮುಚ್ಚಳ ಹಾಕಿ. ನನಗೆ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ, ಕುದೀತಾ ಇದೆ. 1 ವಿಷಲ್ ಆದರೂ ಸಾಕು ಫ್ರೆಂಡ್ಸ್, ತುಂಬ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ನೀವು ಎಷ್ಟು ಅಳತೆ ಪ್ರಮಾಣ ಕರೆಕ್ಟಾಗಿ ಹಾಕ್ತೀರಿ ಆ ಥರ ಉದ್ರದ್ರಾಗೂ ಬರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ನೋಡಿ, ಈಗ ಒಂದೇ 1 ವಿಷಲ್ ಕೂಗಿಸಿದ್ದೀನಿ ನಾನು. ಫ್ರೆಂಡ್ಸ್, ಈಗ ವಿಷಲ್ ಇಳಿದಿದೆ.
ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಈ ಥರ ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಟೇಸ್ಟಿಯಾಗಿ ಇರುತ್ತೆ. ತಿನ್ನೋಕ್ಕೆ ನೀವು ತುಂಬಾ ಇಷ್ಟಪಡ್ತೀರಾ. ನೋಡಿ ಈಗ ನಾನು ಮುಚ್ಚಳ ತೆಗ್ದಿದ್ದೀನಿ. ವಾಂಗಿಬಾತ್ ಫ್ಲೇವರ್ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ. ಫ್ರೆಂಡ್ಸ್, ನಾನು ಮಾಡಿರೋ ವಾಂಗಿಬಾತ್ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.